ಕೆಲವೊಮ್ಮೆ ರಾಜಕಾರಣಿಗಳಿಗೆ ಅದೇನಾಗುತ್ತೋ ಏನೋ ಅವ್ರು ಮಾತನಾಡುವಂತಹ ಭರದಲ್ಲಿ ಏನೇನೋ ಮಾತನಾಡ್ಬಿಡ್ತಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಸಚಿವ ಶಿವಾನಂದ ಪಾಟೀಲ್ ಅವರು. ಸದ್ಯಕ್ಕೆ ಶಿವಾನಂದ ಪಾಟೀಲ್ ಅವರು APMC ಸಚಿವರು ಕೂಡ ಕೆಲಸ ಮಾಡ್ತಿದ್ದಾರೆ. ಆದರೆ ಮೊನ್ನೆ ಬೆಳಗಾವಿಯಲ್ಲಿ ಮಾತನಾಡ್ತಾ ಇದ್ದಕ್ಕಿದ್ದಂಗೆ ರೈತರ ಬಗ್ಗೆ ಅದೇನಾಯ್ತೋ ಏನೋ. ಈಗಾಗಲೇ ಬರಗಾಲ ಬರ್ತಾ ಇದೆ, ರೈತರು ಕೂಡ ಬರಗಾಲ ಬರಲಿ ಅಂತ ಕಾಯ್ತಾ ಇರ್ತಾರೆ. ಯಾಕೆಂದರೆ ಅವರ ಸಾಲ ಮನ್ನಾ ಆಗುತ್ತೆ, ಈ ಕಾರಣಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ಮಾತೇನಿದೆಯಲ್ಲ, ಶಿವಾನಂದ ಪಾಟೀಲ್ ಅವರು ಆಡಿರುವಂಥ ಈ ಮಾತು ಈಗ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ. ಕೇಳಿಸ್ಕೊಂಬಿಡಿ, ಮಾನ್ಯ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಡಿದ ಒಂದೊಂದು ಮುತ್ತಿನಂತ ಮಾತುಗಳನ್ನ ಕಿವಿಗೊಟ್ಟು ಆಲಿಸಿ. ಕೃಷ್ಣಾ ನದಿ ನೀರು ಪುಕ್ಕಟೆ, ಕರೆಂಟು ಪುಕ್ಕಟೆ ಇದೆ, ಆದ್ರೆ ನಮ್ಮ ರೈತರಿಗೆ ಪದೇ ಪದೇ ಬರಗಾಲ ಬರಲಿ ಅಂತ ಆಸೆ ಇರುತ್ತೆ ಅಂತ ಸಚಿವರೇ ಕಿಂಚಿತ್ತು ಅಳುಕಿಲ್ಲದೆ ಹೇಗೆ ಆರಾಮಾಗಿ ಹೇಳ್ತಿದ್ದಾರೆ ನೋಡಿ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗ ಬಯಸ್ಬಾರ್ದು. ಅದ್ರಾಗೆ ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದ್ಸರ್ತಿ ಬಂದೇ ಬರ್ತದೆ. ಚಿಕ್ಕೋಡಿಯಲ್ಲಿ ನಿನ್ನೆಯಷ್ಟೇ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಹೀಗೆ ಉಡಾಫಿಯಾಗಿ ಮಾತನಾಡಿದಲ್ದೆ, ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರಬಹುದು, ಸದಾ ನೆರವಿಗೆ ಬಾ ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ಮತ್ತೊಂದು ಧಾಟಿಯಲ್ಲಿ ಹೇಳ್ತಿದ್ದಾರೆ. ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರಬಹುದು, ಆದ್ರೆ ಸದಾ ನಮ್ಮ ನೆರವಿಗೆ ಬಾ ಅಂದ್ರೆ ಅದು ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಕ್ಕೂ ಕಷ್ಟ. ಶಿವಾನಂದ ಪಾಟೀಲ್ ಆಡಿದ ಈ ಒಂದೇ ಒಂದು ಮಾತು ಬಿಜೆಪಿ ನಾಯಕರ ರೋಷಾಗ್ನಿ ಸ್ಫೋಟವಾಗುವಂತೆ ಮಾಡಿತು. ಕೇಸರಿ ಮನೆಯ ಅತಿರಥ ನಾಯಕರಂತೂ ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ರೈತರನ್ನ ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಮತ್ತೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನ ಮಾಡ್ತೇನೆ, ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನ ಹೇಳಿ, ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಿ, ಏನು ಮುಳುಗೋಗೋದಿಲ್ಲ. ಇಡೀ ಕಾಂಗ್ರೆಸ್ ಸರ್ಕಾರ ರೈತರನ್ನ ಅವಹೇಳನ ಮಾಡೋದು, ಆತ್ಮಹತ್ಯೆಗೆ ದುಡ್ಡು ಕಾರಣ ಅಂತ ಹೇಳೋದು, ಬರಗಾಲ ಬಂದಿದೆ ಅಂತ ಕಾಯ್ತಾ ಇದ್ದಾರೆ ಇವರು ಜನ, ಬರಗಾಲ ಬರ್ಲಿ ಅಂತ. ರೈತ ಅನ್ನ ಕೊಡೋ ಅಂತ ಅನ್ನದಾತನಿಗೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ದುರಾಂಕಾರ, ಕೊಬ್ಬು, ಅಧಿಕಾರದ ಮದದಿಂದ ಮಾತಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ, ರೈತರ ತಿರುಗಿ ಬಿದ್ದರೆ ನಿಮ್ಮ ಸರ್ಕಾರ 5 ನಿಮಿಷ ಉಳಿಯಲ್ಲ. ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ, ಮದ ನೀವೇ ಇಳಿಸ್ತೀರೋ ಅಥವಾ ಜನನೇ ನಿಮ್ಮನ್ನೂ ಸೇರಿಸಿ ಇಳಿಸ್ಬೇಕು. ನೀವೇ ಮದ ಇಳಿಸಿದ್ರೆ ನಿಮಗೂ ನಿಮ್ಮ ಪಾರ್ಟಿಗೂ ಕ್ಷೇಮ. ನೀವು ಮದ ಇಳಿಸ್ತಾ ಇದ್ರೆ ರಾಜ್ಯದ ಜನ ನಿಮ್ಮ ಅಧಿಕಾರದ ಅಹಂಕಾರದ ಮದವನ್ನು ಇಳಿಸ್ತಾರೆ. ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತೋ, ಬಿಜೆಪಿ ನಾಯಕರು ಸರಿಯಾಗಿ ಲೆಫ್ಟ್ ಅಂಡ್ ರೈಟ್ ತಗೊಂಡ್ರು, ಸಚಿವರು ಉಲ್ಟಾ ಹೊಡೆದೇ ಬಿಟ್ರು. ರೈತರು ಬರಗಾಲ ಬಯಸ್ತಾರೆ ಅಂತ ನಾನು ಹೇಳಿಲ್ಲ, ಮದ ಬಂದು ನಾನು ಮಾತನಾಡ್ತಿಲ್ಲ ಅಂತ ಬಿಜೆಪಿಗರಿಗೂ ಕೌಂಟರ್ ಕೊಟ್ರು. ರೈತರು ಬರಗಾಲ ಬಯಸ್ತಾರಂತ ಹೇಳಿಲ್ಲ. ಬರಗಾಲ ಬಂದಾಗ ರೈತ ವೈಜ್ಞಾನಿಕ ಕೃಷಿ ಮಾಡಿ ಬದುಕಬೇಕು ಅನ್ನುವಂಥದ್ದು ಮಾತನ್ನು ನಾನು ಹೇಳಿದ್ದು. ನನಗೆ ಮದ ಏರಿದೆ ಅನ್ನೋ ಮಾತು ಅವ್ರು ಆಡಬಾರ್ದು. ಮದ ಯಾರಲ್ಲಿದೆ ಅನ್ನೋದು ಸಾರ್ವಜನಿಕರು ಅದ್ರ ನಿರ್ಣಯ ಮಾಡ್ತಾರೆ. ನನಗೂ ನಿರ್ಣಯ ಮಾಡ್ತಾರೆ, ಅವ್ರಿಗೂ ನಿರ್ಣಯ ಮಾಡ್ತಾರೆ. ನನಗೆ ಮದ ಬಂದು ಮಾತಾಡಿಲ್ಲ. ರೈತ ಸ್ವಾವಲಂಬಿಯಾಗಿ ಬದುಕಬೇಕನ್ನುವಂಥ ಮಾತನ್ನು ಹೇಳಿದ್ದೀನಿ, ವಿನಾ ಏನೂ ಹೇಳಿಲ್ಲ ನಾನು. ಶಿವಾನಂದ ಪಾಟೀಲ್ ವಿವಾದದ ಮಾತುಗಳು ಹೊಸವೇನಲ್ಲ. ಈ ಹಿಂದೆ ಹಾವೇರಿಯಲ್ಲಿ ರೈತರ ಆತ್ಮಹತ್ಯೆ ಬಗ್ಗೆ ಮಾತನಾಡುವಾಗ ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿ ಪೇಚಿಗೆ ಸಿಲುಕಿದ್ರು. ನಾನು ಕಂಪ್ಲೇಂಟ್ ಕೊಡೋ, ನಾನು ಆತ್ಮಹತ್ಯೆ ಅಂತ ಹೇಳಿ ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿ ಇರ್ತದೆ. ಏನಾಗ್ತದೆ, ರೈತ ಸಂಘಟನೆಗಳಲ್ಲಿ ಕೆಲವು ಜನ ಹೋಗಿ ಮನವಿ ಮಾಡ್ಕೊತಾರೆ, ಕೆಲವು ಮುಖಂಡರು ಏನು ಮಾಡ್ತಾರೆ, ಏನಾದರೂ ಪರಿಹಾರ ಸಿಗ್ಬೋದು ಅನ್ನೋ ಒಂದು ಆಸೆಗೆ ಬಿದ್ದು ಆ ಥರ ತಪ್ಪು ವರದಿ ಮಾಡ್ತಾರೆ.
ಇಷ್ಟೆಲ್ಲ ವಾಕ್ಸಮರಗಳ ನಡುವೆ ರಿಯಾಕ್ಷನ್ ಕೊಟ್ಟ ಡಿಸಿಎಂ ಡಿಕೆ ಅವ್ರು ಏನ್ ಹೇಳಿದ್ದಾರೆ ಅಂತ ನಾನು ನೋಡಿಲ್ಲ ಅಂದ್ರೆ ಸಚಿವರು ಶಿವಾನಂದ ಪಾಟೀಲ್ ಮಿಸ್ಟೇಕ್ ಆಗಿ ಹೇಳಿರಬಹುದು ಅಂತಿದ್ದಾರೆ. ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ. ಆ ಥರ ಏನು ಹೇಳಿಲ್ಲ, ಫ್ಲೋವಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು. ಅವರೇನು ಸಿಟಿ ಏನು ಹುಡ್ದೋರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದೋರು. ಏನೋ ಮಿಸ್ಟೇಕಾಗಿ ಮಾತಾಡಿರ್ಬೇಕು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಏನೊಂದೊಂದ್ಸಲ ಹೇಳಲಿಕ್ಕಾಗಲ್ಲ. ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತಾವೆ. ಏನು ಮಾಡೋಣ, ಓವರ್ ಸ್ಪೀಡ್ ಹೋಗುತ್ತೆ, ಬ್ರೇಕ್ ಸರಿ ಇರೋದಿಲ್ಲ, ಸರಿಯಾಗಿ ನಿಲ್ಸಂಗಿಲ್ಲ, ರಸ್ತೆ ಸರಿ ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ. ಆಕ್ಸಿಡೆಂಟ್ ಆಗ್ತಾವೆ, ಮತ್ತೆ ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ಇದೇನು ನಮ್ಮ ಕಡೆ ಅಷ್ಟಾಗಲ್ಲ, ಅವ್ರ ಕಡೆ ಆಗಲ್ಲ. ಈಗ ಹೇಳಲ್ಲ, ಮತ್ತು ಅವ್ರು ಹೇಳಿದ್ದವ್ರ ಇಲ್ಲಿ ಮೈಸೂರು. ಇದು ಕೇವಲ ರಾಜಕೀಯ ರಗಳೆ ಮಾತ್ರವಲ್ಲ. ಶಿವಾನಂದ ಪಾಟೀಲ್ ಹೇಳಿಕೆ ಖಂಡಿಸಿ ಚಾಮರಾಜನಗರದಲ್ಲಿ ರೈತ ಮುಖಂಡರು ಧರಣಿ ಮಾಡಿದ್ರು. ಅದೇನೇ ಹೇಳಿ, ರೈತರ ಬಗ್ಗೆ ಆಗಾಗ ಉಡಾಫೆಯಾಗಿ ಮಾತನಾಡ್ತಿದ್ದ ಶಿವಾನಂದ ಪಾಟೀಲ್ ಈಗ ಮತ್ತೊಂದು ವಿವಾದದ ಗೂಡಿಗೆ ಕಲ್ಲೆಸೆದು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.